ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಮತ್ತು ಪಂಚಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸೋಮವಾರ ಆರಂಭವಾದ ದೇವಾಲಯದ ಧಾರ್ಮಿಕ ಕಾರ್ಯಕ್ರಮಗಳು ಸತತವಾಗಿ ಜುಲೈ 20ರವರೆಗೂ ನಡೆಯಲಿವೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾಕಾಳಿ ಸನ್ನಿಧಿಯಲ್ಲಿ ದಾರಿದ್ರ್ಯ ನಿವಾರಣೆ, ವಾಮಾಚಾರ ದೋಷ ಪರಿಹಾರ, ದುಷ್ಟಗ್ರಹ ಪೀಡೆ ಪರಿಹಾರ, ಅಭಿಚಾರ ದೋಷ ಪರಿಹಾರ ಸೇರಿದಂತೆ ವಿವಿಧ ಹೋಮ ಮತ್ತು ಹವನಗಳು ನಡೆಯಲಿವೆ. ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವ, ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಪ್ರತಿನಿತ್ಯ ನಡೆಯಲಿವೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದ ಜೊತೆಗೆ ಸೀತಾರಾಮ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯಿತು. ತದ್ವಿಷ್ಣೋ ಪರಮಂ ಪದಂ ಸದಾ ಪರ್ಸನ್ನದೋರಗಃ ದೇವ ಚಕ್ಷುರಾದದಂ ತದ್ವಿಪ್ರಾಸೋ ವಿಪನ್ಯವಾಜಾಗ್ರವಾಗಂ ಸಸ್ಸಮಿಂಧತ ವಿಷ್ಣೋರ್ಯ ಪರಮಂ ಪದಂ. ಓಂ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣೇತುನ ಕಂಠೇ ಭದ್ರಾಮಿ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣೇತುನ ಕಂಠೇ ಭದ್ರಾಮಿ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ಓಂ ಧ್ರುವಂದೇ ರಾಧಾವರ್ಣೋ ಧ್ರುವಂದೇವ ಬೃಹತ್ಪದೇ ಮಾಂಗಲ್ಯಧಾರಣ ಮಹೋತ್ತಸ್ತು ಮಹೋತ್ತಸ್ತು ಸುಪ್ರತಿಷ್ಠಿತಮಸ್ತು. 18ರಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, 19ರಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. 20ರಂದು ಶನಿವಾರ ಬೆಂಗಳೂರಿನ ಪ್ರಸಿದ್ಧ ರವಿಶಂಕರ್ ತಂಡದಿಂದ ತಮಟೆ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾಮೇಳಗಳು ಪ್ರದರ್ಶನ ನಡೆಸಲಿವೆ. ಬರುತ್ತಿರುವಂತಹ ಈ ಒಂದು ಕಾರ್ಯಕ್ರಮ, ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚು ನನಗೆ ಕಾಲಾವಕಾಶ ಸಿಕ್ಕಿದ್ರೆ 1 ತಿಂಗಳು ಸಿಕ್ಕಿದ್ರೆ 1 ತಿಂಗಳು ಕಲ್ಯಾಣೋತ್ಸವ ಮಾಡ್ತೀನಿ. ನಿಮ್ಮೆಲ್ಲರೂ ಸಹಕಾರ ಬೇಕಷ್ಟೇ. ಹಾಗಾಗಿ ನಿಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಸದಾಗಿ ನಮ್ಮ ಅಡಿಷನಲ್ SP ಸಾಹೇಬರು ಬಂದಿದ್ದಾರೆ. ನೆನ್ನೆ ಹೋಗಿ ಕೂಗಿದ ತಕ್ಷಣವೇ ದೇವ್ರ ಕಾರ್ಯಕ್ರಮ ನಾನು ಬರ್ತೀನಿ, ನೀವು ಎಷ್ಟೊತ್ತು ಬರಬೇಕು ಅಂತೇಳಿ ಹೇಳಿದ್ರು. ಅವರಿಗೆ ಮಹಾಕಾಳಿ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪೂಜೆ ಮಾಡಿಸೋ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ತಮ್ಮಲ್ಲಿ ನಾನು ಮನವಿ ಮಾಡೋದೇನೆಂದರೆ, ಪ್ರತಿಯೊಬ್ಬರು ಒಂದು 101 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊಂಡ್ರೆ ಅದು ಅನ್ನ ಸಂತರ್ಪಣೆಗೂ ಆಗ್ತದೆ, ಒಂದು ಸಾಮೂಹಿಕ ಕಲ್ಯಾಣೋತ್ಸವಕ್ಕೂ ಭಾಗವಹಿಸಿದಂಗೆ ಆಗ್ತದೆ. ನೀವು ಎಷ್ಟೇ ಖರ್ಚು ಮಾಡಿದ್ರೂ ಇಂಥ ಒಂದು ಕಲ್ಯಾಣೋತ್ಸವ ನೀವೆಲ್ಲೂ ಮಾಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಸಹಕಾರ ಕೊಡಿ. ಮುಂದಿನ ವರ್ಷನೇ 15 ದಿನ 15 ಕಲ್ಯಾಣೋತ್ಸವ ಮಾಡೋಣ. ನೀವೆಲ್ಲರ ಸಹಕಾರ ಕೊಟ್ಟರೆ ಎಲ್ಲ ದೇವರುಗಳು ತಂದು ಅಮ್ಮನ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ ಮಾಡಬೇಕು ಅನ್ನೋದೇ ನನ್ನ ಒಂದು ಸಂಕಲ್ಪ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಥರ ಈ ರೋಡಲ್ಲಿ ಪಾಪ ಪ್ರತಿ ಅಂಗಡಿಯವರು ಸಹಕಾರ ಕೊಡ್ತಾರೆ. ಯಾಕಂದರೆ 1 ವಾರ ನಾವು ಬಂದ್ ಮಾಡಿ ಇರ್ತೀವಿ, ಅವರೆಲ್ಲ ಸಹಕಾರ ಕೊಡ್ತಾರೆ ಸರ್. ನಿಮ್ಮ ಇಲಾಖೆ ಅಂತೂ ಅವರು ಸಹಕಾರ ಹೇಳೋದಕ್ಕಾಗಲ್ಲ, ಅಷ್ಟು ಸಹಕಾರ ಕೊಡ್ತಾರೆ ಸರ್. ಹಾಗಾಗಿ ಇನ್ನು ಕೆಲವು ನಿಮಿಷಗಳಲ್ಲಿ ಮಂಗಳಾರತಿ ಆಗುತ್ತೆ. ಯಾರು ನೂಕು ನೋಡಿದ ಪ್ರಸಾದ ತಗೊಂಡೋಗ್ಬೇಕಾಗಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.